ಕರ್ನಾಟಕ ಮಾಜಿ ಮುಖ್ಯಮಂತ್ರಿ, ರೈತ ಪರ ನಾಯಕ, ಬಸವಸಾಗರ ಅಣೆಕಟ್ಟಿನ ರೂವಾರಿ ದಿ ವೀರೇಂದ್ರ ಪಾಟೀಲ್ ಅವರ ಜನ್ಮದಿನ ಆಚರಣೆ. ಪಟ್ಟಣದ ನಾರಾಯಣಪುರ ರಸ್ತೆಯಲ್ಲಿ ಇರುವ ವೀರೇಂದ್ರ ಪಾಟೀಲ್ ಅವರ ವೃತ್ತದಲ್ಲಿನ ಭಾವಚಿತ್ರಕ್ಕೆ ರೈತರಿಂದ ಪೂಜೆ ಸಲ್ಲಿಸುವ ಮೂಲಕ ಜನ್ಮದಿನ ಆಚರಿಸಲಾಯಿತು. ರೈತ ಮುಖಂಡ ಹೊನ್ನಕೇಶವ ದೇಸಾಯಿ ಮಾತನಾಡಿ, ಇಂದು ರಸ್ತೆ ಕಾಮಗಾರಿ ನಡೆಯುತ್ತಿರುವ ಪ್ರಯುಕ್ತ ಪಾಟೀಲ್ ಅವರ ಜನ್ಮದಿನವನ್ನು ಸರಳವಾಗಿ ಆಚರಿಸಲಾಗುತ್ತಿದ್ದು, ಮುಂದಿನ ದಿನಗಳಲ್ಲಿ ಇದೇ ಜಾಗದಲ್ಲಿ ಬೃಹತ್ತಾದ ವೀರೇಂದ್ರ ಪಾಟೀಲ್ ಅವರ ವೃತ್ತವನ್ನು ನಿರ್ಮಿಸುವ ಮೂಲಕ ಅದ್ದೂರಿಯಾಗಿ ಆಚರಿಸೋಣ. ಅವರ ಶ್ರಮದ ಫಲವಾಗಿ ಇಂದು ನಮ್ಮ ಈ ಭಾಗದ ರೈತರ ಜಮೀನುಗಳು ನೀರಾವರಿ ಪ್ರದೇಶವಾಗಿ ಮಾರ್ಪಟ್ಟಿವೆ. ಅವರ ಈ ಕೊಡುಗೆ ನಾವೆಲ್ಲರೂ ಎಷ್ಟು ಕೃತಜ್ಞತೆ ಸಲ್ಲಿಸಿದರೂ ಕಡಿಮೆ ಎಂದರು. ವರದಿ ಬಾಪುಗೌಡ ಮೇಟಿ, ಸಮೃದ್ಧ ಕರ್ನಾಟಕ ನ್ಯೂಸ್, ಹುಣಸಗಿ. ಯುವಕರು ಮತ್ತು ಎಲ್ಲ ರೈತರು ಮತ್ತು ಪತ್ರಿಕಾ ಮಿತ್ರರು ಎಲ್ಲ ಸೇರಿ ಈ ಒಂದು ಜನ್ಮದಿನವನ್ನು ಸಂಕ್ಷಿಪ್ತವಾಗಿ ನೆರವೇರಿಸ್ತೀವಿ. ಯಾಕಂದ್ರೆ ಈ ಒಂದು ರಸ್ತೆ ಕಾಮಗಾರಿ ನಡೆದ ಮುಂದಿನ ದಿನಗಳಲ್ಲಿ ವೀರೇಂದ್ರ ಪಾಟೀಲ್ ಅವರ ಈ ಒಂದು ವೃತ್ತವನ್ನು ನಿರ್ಮಿಸಿ ಮುಂದಿನ ದಿನಗಳಲ್ಲಿ ಅವರ ಮೂರ್ತಿಯನ್ನು ನಿರ್ಮಾಣಿಸಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಬೇಕಂತ ನಮ್ಮೆಲ್ಲ ಹಿರಿಯರು, ನಮ್ಮ ಸ್ನೇಹಿತರು ಎಲ್ಲರೂ ವಿಚಾರ ಮಾಡಿದ್ದೆವು. ಅದೇ ರೀತಿ ನಾವು ಈ ಕಾಂಟ್ರಾಕ್ಟರ್ನ ಅವ್ರಿಗೆ ಮಾತಾಡೀವಿ. ಅವರು ಹೇಳ್ಯಾರ, ನೀವು ಯಾವ ರೀತಿ ಅದು ಮಾಡ್ತೀವಿ ಅಂತ ಹೇಳ್ಯಾರ. ಅದಕ್ಕೆ ನಮ್ಮ ವೀರೇಂದ್ರ ಪಾಟೀಲ್ ನಮ್ಮ ಮುನ್ಸಿಗೆ ಯಾವುದೊಂದು ಕೊಟ್ಟಾರಂತಂದ್ರೆ, ಇದು ಆ್ಯಕ್ಚುಲಿ ಡ್ಯಾಮು ಮುಂದೋಗಿತ್ತು 1968ರಾಗ ಅವರು ಮುಖ್ಯಮಂತ್ರಿ ಆದಾಗ ಅವರು ಇಲ್ಲೇ ಸೂಕ್ತ ಅಂತೇಳಿ ಮತ್ತು ಹುಣಸಗಿ ಕ್ಯಾಂಪನ್ನು ಮಾಡೋರ್ಗಾಗಿತ್ತು. ಇದು UKP ಕ್ಯಾಂಪ್. ಅವಾಗ ಹುಣಸಗಿನೇ ಸೆಂಟ್ರ್ ಪ್ಲೇಸ್ ಆಗ್ತದೆ ಮತ್ತು ಇದು ವಾಣಿಜ್ಯ ನಗರಿ ಆಗಲಿ ಅಂತೇಳಿ ಹೇಳಿದ್ರು. ಮಾನಸ್ವಾಮಿ ಅವ್ರ ಜೊತೆ ಒಡನಾಟದ ಸಲಗ ಮಾನಸ್ವಾಮಿ ಅವರು ಕೂಡಿ ಇಲ್ಲಿಗೆ UKP ಕ್ಯಾಂಪನ್ನು ನಿರ್ಮಿಸಿದರು. ಅದೇ ರೀತಿಯಾಗಿ ನಮ್ಮ ಹುಣಸಗಿಯಲ್ಲಿ ಊರಿನಲ್ಲಿರುವ ಸರ್ಕಾರಿ ಆಸ್ಪತ್ರೆಯನ್ನು ಕೂಡ 69ರಲ್ಲಿ ಅವರೇ ಶಂಕುಸ್ಥಾಪನೆ ಮಾಡಿದ್ದಾರೆ. ಅದಕ್ಕೆ ಅವರು ನಮ್ಮ ರೈತರ ಸಲುವಾಗಿ ಅಂದ್ರೆ ನಮ್ಮ ಅವಾಗ ರೈತರಿಗೆ ಒಂದು ನೀರಾವರಿ ಕೊಡೋದು ಮತ್ತು ನಮ್ಮ ಆರೋಗ್ಯ, ಶೈಕ್ಷಣಿಕ ಎಲ್ಲ ಒಂದು ಕಾಳಜಿನ ಇಟ್ಕೊಂಡು ನಮ್ಮ ಈ ಹುಣಸಗಿ ಮತ್ತು ಸುತ್ತಮುತ್ತಲಿನ ಗ್ರಾಮಕ್ಕೆ ಏನು ನಮಗೆ ನೀರಾವರಿ ಏನು ಕೊಟ್ಟಾರಲ್ಲ ಅವತ್ತು ಅವ್ರನ್ನ ಯಾವತ್ತೂ ಮರಿಬಾರ್ದು. ಯಾಕಂದ್ರೆ ಇವತ್ತು ನಾವು ಹೆಂಗಿರ್ತೀವಿ ಅಂದ್ರೆ ನಾವು ಮ್ಯಾಗಡಿ ಹೋದ್ರೆ ಗೊತ್ತಾಗ್ತದೆ ನೀರು ಇರಲಾರ್ದು ಹೆಂಗಾರ ಅವ್ರು ಅಂಬೋದು. ಅದಕ್ಕೆ ನಾವು ಇವತ್ತಿನಿಂದ ಅವರೊಂದರಿಂದ ಒಂದು ತನ್ನ ಉಣ್ತೀವಿ, ಅವ್ರನ್ನ ನಾವು ಸ್ಮರಿಸ್ಬೇಕು. ಯಾಕಂದ್ರೆ ಎಲ್ಲರೂ ನಾವು ರೈತರು ಮುಖ್ಯವಾಗಿ ಇಲ್ಲಿ ರೈತರು ಅಂತಂದ್ರೆ ರೈತರೊಬ್ಬರೇ ಆಗಲ್ಲ, ರೈತರಿದ್ರೆ ವ್ಯವಹಾರ ಎಲ್ಲ ನಡೀತಾವೆ. ಅದಕ್ಕೆ ವ್ಯಾಪಾರಸ್ಥರು ಈ ಒಂದು ಜಯಂತಿಯನ್ನು ಆಚರಿಸ್ಬೇಕಂತ. ಯಾಕಂದ್ರೆ ಈ ಉಳಿದವ್ರ ಜಯಂತಿ ಮಾಡೋದಕ್ಕಿಂತ ಇವ್ರ ಜಯಂತಿ ಇಂಥವ್ರ ಜಯಂತಿ ಮಾಡಿದ್ರೆ ನಾವು ಸಮಾಜಕ್ಕೆ ಏನಾದರೂ ತೋರಿಸ್ಕೊಟ್ಟಂಗಾಗತ್ತೆ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಮಾತಾಡಲು ಅವಕಾಶ ಕೊಟ್ಟ ತಮ್ಮೆಲ್ಲರೂ ಹೊಂದಿಸುತ್ತಾ ಜೈ ಜವಾನ್ ಜೈ ಕಿಸಾನ್. ಒಂದು ಬಸವಸಾಗರದ ಒಂದು ಮಾರ್ಗದಲ್ಲಿ ಮತ್ತು ನಿಜಕ್ಕೂ ಕೂಡ ಬಸವಸಾಗರ ಅಣೆಕಟ್ಟಿನ ರೂವಾರಿಗಳು ಇಂದು ಅವರ ಜನ್ಮದಿನ. ವೀರೇಂದ್ರ ಪಾಟೀಲ್ ಅವರು ಗುಲ್ಬರ್ಗ ಜಿಲ್ಲೆ, ನಮ್ಮ ಅವಳಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನವರು. ಅವರು ಇಂದು ಜನ್ಮ ಪಡೆದು ಇವತ್ತು ಸಾಕಷ್ಟು ನಮ್ಮ ಹುಣಸಗಿ ಪಟ್ಟಣದ ಮಹಾನ್ ಸ್ವಾಮಿಗಳ ಒಂದು ಒಡನಾಟದಲ್ಲಿ ನಮ್ಮ ಈ ಹುಣಸಗಿ ಪಟ್ಟಣಕ್ಕೂ ಕೂಡ ಸಾಕಷ್ಟು ಜನಪರ ಯೋಜನೆಗಳು ಕೂಡ ಕೊಟ್ಟಿದ್ದಾರೆ. ಅದರ ಜೊತೆಗೆ ಈ ಭಾಗದ ಕೃಷ್ಣ ಅಚ್ಚುಕಟ್ಟು ಪ್ರದೇಶದ ರೈತರಿಗೆ ಒಂದು ನೀರಾವರಿಯನ್ನು ತಂದು ಎಲ್ಲ ರೈತರ ಒಂದು ಮನಸ್ಸಿನಲ್ಲಿ ಅಚ್ಚುಳಿಯದಂತೆ ಉಳಿದುಕೊಂಡಿರ್ತಕ್ಕಂಥ ನಮ್ಮ ವೀರೇಂದ್ರ ಪಾಟೀಲರು ಸಾಕಷ್ಟು ರೈತ ಪರ ಯೋಜನೆಗಳು, ಗ್ರಾಮೀಣ ಪ್ರದೇಶದ ಸಮಸ್ಯೆಗಳು, ರೈತಪರ ಸಮಸ್ಯೆಗಳು, ಹೀಗೆ ಸಾಕಷ್ಟು ಕೂಡ ಈ ಭಾಗಕ್ಕೆ 2 ಬಾರಿ ಮುಖ್ಯಮಂತ್ರಿ ಆದರೂ ಕೂಡ ಈ ನಮ್ಮ ಭಾಗಕ್ಕೆ ವಿಶೇಷ ಕಾಳಜಿಯನ್ನು ವಹಿಸಿಕೊಂಡು ನಮ್ಮ ಭಾಗಕ್ಕೆ ಸಾಕಷ್ಟು ರೈತರ ಸಮಸ್ಯೆಗಳು, ಗ್ರಾಮೀಣ ಶಿಕ್ಷಣಕ್ಕೆ ಸಂಬಂಧಪಟ್ಟ ಸಾಕಷ್ಟು ಜನಪರ ಕೆಲಸಗಳನ್ನು, ಅದೇ ರೀತಿ ಒಳ್ಳೆಯ ಒಂದು ಶಿಸ್ತಿನ ರಾಜಕಾರಣಿ, ಸರಳತೆಯ ರಾಜಕಾರಣಿ, ಭ್ರಷ್ಟಾಚಾರ ವಿರೋಧಿಯ ಇರ್ತಕ್ಕಂಥ ರಾಜಕಾರಣಿ, ಒಬ್ಬ ಒಳ್ಳೆಯ ಧೀಮಂತ ರಾಜಕಾರಣಿ ಇದು ನಮ್ಮ ಭಾಗಕ್ಕೆ ಹೆಚ್ಚಿನ ಒಂದು ಜನಪರ ಯೋಜನೆಯನ್ನು ತಂದುಕೊಟ್ಟಿದ್ದಕ್ಕಾಗಿ ಇವತ್ತು ಈ ಭಾಗದ ನಾವು ಯಾವತ್ತೂ ಕೂಡ ವೀರೇಂದ್ರ ಪಾಟೀಲನ್ನು ಮರೆಯದೆ ಇವತ್ತು ಎಲ್ಲ ರೈತ ಬಾಂಧವರು ಈ ಸಂದರ್ಭದಲ್ಲಿ ಇವತ್ತು ನಮ್ಮ ಮಾತಾಪ್ ಸಾಕರ್ ಮಲ್ದಿನಿಯವರಾಗಿರ್ಬೋದು, ಮತ್ತು RM ರೇಡಿಯೋರಾಗಿರ್ಬೋದು, ಹೊನ್ನಕೇಶವ ದೇಸಾಯರಾಗಿರ್ಬೋದು, ಬಸವರಾಜ್ ವೈಲಿಯರಾಗಿರ್ಬೋದು, ನಮ್ಮ ಸುನೀಲ್ ಚಂದವರಾಗಿರ್ಬೋದು, ಗೌಡರಾಗಿರ್ಬೋದು, ನಮ್ಮ ಜನಪರ ವೇದಿಕೆಯ ಗೌರವ ಅಧ್ಯಕ್ಷರಾಗಿರ್ಬೋದು, ಬಸವರಾಜ್ ಶೆಟ್ಟಿ PKPS ನಿರ್ದೇಶಕರಾಗಿರ್ಬೋದು, ಎಲ್ಲ ರೈತರು ಇವತ್ತು ರೈತರೆಲ್ಲದನ್ನೇ ಕೂಡ ಇವತ್ತು ರೈತ ಇದ್ದರೇ ಕೂಡ ನಾವು ಒಂದು ತುತ್ತು ಅನ್ನ ತುಣಬೇಕಾಗ್ತದೆ. ಆ ಒಂದು ದೃಷ್ಟಿಯಿಂದ ಎಲ್ಲರೂ ಕೂಡ ಈ ಒಂದು ಜಯಂತಿಯಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ ಮತ್ತೊಮ್ಮೆ ಮಗದೊಮ್ಮೆ ವೀರೇಂದ್ರ ಪಾಟೀಲ್ರಿಗೆ ಜೈ ಜವಾನ್, ಜೈ ಜವಾನ್.